ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟಿ20 ಸರಣಿಯನ್ನ ಟೀಮ್ ಇಂಡಿಯಾ ಗೆಲ್ತು. ಆದರೆ ಒನ್ ಡೇ ಅಲ್ಲಿ ಕಂಪ್ಲೀಟ್ ಆಗಿ ಬೇರೆ ರೀತಿಯಾದಂಥ ಚಿತ್ರಣ ಇದೆ. ಯಾರೂ ಕೂಡ ಗೆಸ್ ಮಾಡದಂತಹ ಒಂದು ಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಇದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆ ಎಲ್ ರಾಹುಲ್ ಇವರೆಲ್ಲ ಬಂದ ಮೇಲೆ ಟೀಮ್ ಇಂಡಿಯಾಗೆ ಇನ್ನೂ ಸುಲಭ ಆಯಿತು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಶ್ರೀಲಂಕಾ ಕೊಟ್ಟಂಥ ಫೈಟ್ ಜೊತೆಗೆ ನಾವು ಅಲ್ಲಲ್ಲಿ ಮಾಡಿದಂಥ ಕೆಲವೊಂದು ಎಡವಟ್ಟುಗಳು ಈಗ ನಮ್ಮನ್ನು ಅಟ್ಲೀಸ್ಟ್ ಈ ಸೀರೀಸನ್ನು ಟೈ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಸೊ ಅದರಲ್ಲೂ ನಾವು ಹಿಂದೆ ಹೇಳಿದ ಹಾಗೆ ಕೇವಲ 5 ಮ್ಯಾಚಲ್ಲಿ ಗೌತಮ್ ಗಂಭೀರ್ 2 ಟೈಯನ್ನು ನೋಡಿದ್ದಾರೆ. ಅದು ರಾಹುಲ್ ದ್ರಾವಿಡ್, ರವಿಶಾಸ್ತ್ರಿ ಇಬ್ಬರೂ ಕೂಡ ತಮ್ಮ ಎಂಟೈರ್ ಈ ಕೋಚಿಂಗ್ ಕೆರಿಯರಲ್ಲೇ ನೋಡಿದಿರೋದನ್ನು ಈಗ ಆಲ್ಮೋಸ್ಟ್ 4 ಪಂದ್ಯದಲ್ಲಿ ನೋಡಿದ್ದಾರೆ, 5 ಪಂದ್ಯದಲ್ಲಿ ನೋಡಿದ್ದಾರೆ ಗಂಭೀರ್. ಹಾಗಾದರೆ ಇವತ್ತಿನ ಮ್ಯಾಚ್ನಲ್ಲಿ ಹೇಗಿರುತ್ತೆ, ಏನು ಬದಲಾವಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಜೊತೆಗೆ ಎಲ್ಲಿ ಟೀಮ್ ಇಂಡಿಯಾ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ರೋಹಿತ್ ಶರ್ಮಾ ಆಸ್ ಕ್ಯಾಪ್ಟನ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಅನಾಲಿಸಿಸನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಸೊ ಆರಂಭದಲ್ಲಿ ಇವತ್ತಿನ ಮ್ಯಾಚ್ಗೆ ಏನು ಬದಲಾವಣೆ ಅನ್ನೋದು, ಯಾಕಂದರೆ ಈಗಾಗಲೇ ನಮ್ಮ ಬ್ಯಾಟಿಂಗ್ ಆರ್ಡರ್, ಅದರಲ್ಲೂ ಮಿಡ್ಲ್ ಆರ್ಡರ್ ನಮ್ಗೆ ಒಳ್ಳೆ ಓಪನಿಂಗ್ ಸಿಗ್ತಾ ಇದೆ. ಶುಭ್ಮಾನ್ ಗಿಲ್ ಹೆಚ್ಚಿನ ರನ್ ಗಳಿಸ್ತಾ ಇದ್ರೂ ಕೂಡ ರೋಹಿತ್ ಶರ್ಮಾ ಜೊತೆಗೆ ಒಳ್ಳೆ ಒಂದು ಸ್ಟ್ಯಾಂಡನ್ನು ಕೊಡ್ತಾ ಇದ್ದಾರೆ. ಒಳ್ಳೆ ಓಪನಿಂಗ್ ನಮಗೆ ಪವರ್ ಪ್ಲೇನಲ್ಲೂ ಕೂಡ ಸಿಗ್ತಾ ಇದೆ. ಆದರೆ ಯಾವಾಗ ರೋಹಿತ್ ಶರ್ಮಾ ಔಟ್ ಆಗ್ತಾರೋ, ಶುಭ್ಮಾನ್ ಗಿಲ್ ಔಟ್ ಆಗ್ತಾರೋ, ಸೊ ಅಲ್ಲಿಂದ ನಮ್ಮ ಕೊಲ್ಯಾಪ್ಸ್ ಸ್ಟಾರ್ಟ್ ಆಗ್ತಿದೆ. ವಿರಾಟ್ ಕೊಹ್ಲಿ ಅವರಿಂದ ಇನ್ನೂ ಕೂಡ ಆ ಒಂದು ಇನ್ನಿಂಗ್ಸ್ ಏನಾದ್ರು ವರ್ಲ್ಡ್ ಕಪ್ನಲ್ಲಿ ಆಡಿದಂಥ ರೀತಿ ಅದ್ಭುತವಾಗಿ ಆಡಿದರು. ಸೆಂಚುರಿಗಳ ಮೇಲೆ ಸೆಂಚುರಿ ಬಂತು. ಆದರೆ ಇನ್ನೂ ಶ್ರೀಲಂಕಾ, ಅದರಲ್ಲೂ ಕೊಲಂಬೋ ಅವರ ಫೇವ್ರೇಟ್ ಪಿಚ್ ಇದೆ, 4 ಸೆಂಚುರಿ ಬಂದಿದೆ. ಸ್ಟಿಲ್ ಅವರು ಫೈರ್ ಆಗಿಲ್ಲ. ವಿರಾಟ್ ಕೊಹ್ಲಿಗೆ ಅವರಿಗೆ ಇವತ್ತು ಭಾಳ ಮುಖ್ಯವಾದಂಥ ಮ್ಯಾಚ್. ಹೇಗೆ ಟಿ20 ವರ್ಲ್ಡ್ ಕಪ್ನ ಫೈನಲ್ನಲ್ಲಿ ಆಡಿದ್ರು, ಇವತ್ತು ಕೂಡ ಒಂದು ದೊಡ್ಡ ಇನ್ನಿಂಗ್ಸ್ ಕೊಹ್ಲಿ ಕಡೆಯಿಂದ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಸೊ ಇನ್ನು ಬದಲಾವಣೆ ಅಂತಂದರೆ ನಮ್ಮ ಮಿಡ್ಲ್ ಆರ್ಡರ್, ಯಾಕಂದರೆ ಶ್ರೇಯಸ್ ಅಯ್ಯರ್ ಇನ್ನೂ ಕೂಡ ಕ್ಲಿಕ್ ಆಗಿಲ್ಲ 2 ಮ್ಯಾಚ್ನಲ್ಲಿ. ಕೆ ಎಲ್ ರಾಹುಲ್ ಮೊದಲ ಪಂದ್ಯದಲ್ಲಿ ಒಂದು ಹಂತಕ್ಕೆ ಎಲ್ಲೋ ಇದ್ದಂಥ ಮ್ಯಾಚನ್ನು 4 ವಿಕೆಟ್ ಹೋಗಿತ್ತು. ಅದಾದಮೇಲೆ ಅಕ್ಸರ್ ಜೊತೆ ಗೂಡಿ ಅವರು ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡಿದರು. ಅಲ್ಲಿ ಒಂದು ಕನ್ಸಿಸ್ಟೆನ್ಸ್ ಒಂದು ರನ್ ಬರೋಕ್ಕೆ ಶುರುವಾಯಿತು ಅಲ್ಲಿಂದ ನಿಧಾನವಾಗಿ. ಹಾಗಾಗಿ ಕೆ ಎಲ್ ರಾಹುಲ್ ಅವ್ರನ್ನ ಏನಾದರೂ ಡ್ರಾಪ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ನಿನ್ನೆ ಮೊನ್ನೆಯಿಂದ ಕೂಡ ಚರ್ಚೆಯಲ್ಲಿದೆ. ಯಾಕಂದರೆ ರಿಷಬ್ ಪಂತ್ ಬರಬೇಕು ಅಂತಂದರೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಆಗ ಕೆ ಎಲ್ ರಾಹುಲ್ ಅವ್ರು ಕೀಪರ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಸೊ ಅವ್ರನ್ನೇನಾದರೂ ಡ್ರಾಪ್ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ. ಜೊತೆಗೆ ಶಿವಮ್ ದುಬೆ ಕಳೆದ 2 ಪಂದ್ಯದಲ್ಲೂ ಕೂಡ ಅಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಓಕೆ, ಒಂದು ಹಂತಕ್ಕೆ ರನ್ ತಂದರು, ಎಲ್ಲ ಫೈನ್. ಆದರೆ ತೀರಾ ದುಬೆಗಿರುವಂಥ ಕೆಪಬಿಲಿಟಿಗೆ ಅಥವಾ ನಮಗೆ ಮಿಡ್ಲ್ ಆರ್ಡ್ರಲ್ಲಿ ಏನು ರನ್ ಬರಬೇಕು ಅಷ್ಟರ ಮಟ್ಟಿಗೆ ದುಬೆ ಕಡೆಯಿಂದ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ದುಬೆ ಅವರ ಪ್ಲೇಸ್ಗೆ ಏನಾದರೂ ರಿಷಬ್ ಪಂತ್ ಬರಬಹುದಾ, ಅಥವಾ ಕೆ ಎಲ್ ರಾಹುಲ್ ಬದಲಿಗ, ಅಥವಾ ಅಯ್ಯರ್ ಬದಲಿಗೆ, ಈ 3ರಲ್ಲಿ ಮೇ ಬಿ ಇಬ್ಬರನ್ನ ಡ್ರಾಪ್ ಮಾಡುವಂಥ ಚಾನ್ಸಸ್ ಇದೆ. ರಿಯಾನ್ ಪರಾಗ್ ಕೂಡ ಬರುವಂಥ ಸಾಧ್ಯತೆಗಳಿವೆ. ಯಾಕಂದರೆ ಸ್ಪಿನ್ಗೆ ಒಳ್ಳೆ ಅಸಿಸ್ಟೆನ್ಸ್ ಸಿಗ್ತಾ ಇದೆ. ರಿಯಾನ್ ಪರಾಗ್ ಒಳ್ಳೆ ಆಫ್ ಸ್ಪಿನ್ ಬೌಲಿಂಗನ್ನು ಟಿ20ಯಲ್ಲಿ ಮಾಡಿದ್ದಾರೆ. ಆ ಕಾರಣಕ್ಕೆ ಮೇ ಬಿ ಗಂಭೀರ್ ಆ್ಯಂಡ್ ರೋಹಿತ್ ಈ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೋದು. ರಿಷಬ್ ಪಂತ್ ಹಾಗೆಯೇ ರಿಯಾನ್ ಪರಾಗ್ ಅವ್ರನ್ನ ಒಳಗೆ ತಂದು ಅಯ್ಯರ್, ಕೆ ಎಲ್ ರಾಹುಲ್ ಅಥವಾ ದುಬೆ ಈ 3ರಲ್ಲಿ ಇಬ್ಬರನ್ನ ಯಾರಾದರೂ ಡ್ರಾಪ್ ಮಾಡ್ಬೋದು. ಬಹುತೇಕ ಈಗ ನೋಡ್ತಾ ಇದ್ದರೆ ಅಯ್ಯರ್ ಹಾಗೆ ದುಬೆ ಅವ್ರನ್ನ ಡ್ರಾಪ್ ಮಾಡುವಂಥ ಚಾನ್ಸಸ್ ಹೆಚ್ಚಿದೆ. ಬಟ್ ಸ್ಟಿಲ್ ಕೊನೆ ಹಂತದವರೆಗೂ ಕೂಡ ಹೇಗಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದರೆ ಗಂಭೀರ್ ಅವರ ಕ್ಯಾಲ್ಕುಲೇಷನ್ಸ್ ಭಾಳ ಬೇರೆ ರೀತಿಯಾಗಿರುತ್ತೆ. ಸೊ ಇದು ಸದ್ಯಕ್ಕೆ ಮಿಡ್ಲ್ ಆರ್ಡರ್ನಲ್ಲಿ. ಜೊತೆಗೆ ಹಿಂದೆ ಒಂದಷ್ಟು 2 ಮ್ಯಾಚ್ನಲ್ಲೂ ಕೂಡ ಗಂಭೀರ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದರು. ಅದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಒಂದು ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಮೇಲೆ ಬಂದರು, ಅದಾದಮೇಲೆ ದುಬೆ ಅವ್ರ ಮೇಲೆ ಬರ್ತಾರೆ, ಅಕ್ಸರ್ ಪಟೇಲ್ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಬಟ್ ಅದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಮೇ ಬಿ ಅದನ್ನು ಮತ್ತೆ ರಿಪೀಟ್ ಮಾಡುವಂಥ ಅಗತ್ಯ ಇಲ್ಲ ಅಂತ ಗಂಭೀರ್ ಅವರು ಕೂಡ ಮನವರಿಕೆ ಆಗಿರ್ಬೋದು. ಬಟ್ ಸ್ಟಿಲ್ ಗಂಭೀರ್ ಅವರು ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ತಂಡದಲ್ಲಿ ಕ್ಯಾಪ್ಟನ್ಗಿಂತ ಹೆಚ್ಚಾಗಿ ಕೋಚ್ನ ಇಂಪ್ಯಾಕ್ಟ್ ಕಾಣ್ತಾ ಇದೆ. ಹಿಂದೆ ದ್ರಾವಿಡ್ ಅವರು ಕೋಚ್ ಆಗಿದ್ದಾಗ ಅಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ಅವರ ಪ್ರಭಾವ ಇದ್ದರೂ ಕೂಡ ಗಂಭೀರ್ ಅವರಷ್ಟು ಎಫೆಕ್ಟಿವ್ ಆಗಿ ಅವರ ಒಂದು ಛಾಯೆ ಟೀಮ್ನಲ್ಲಿ ಕಾಣ್ತಾ ಇರಲಿಲ್ಲ. ಆದರೆ ಗಂಭೀರ್ ಬಂದ ನಂತರ ಎಲ್ಲವೂ ಕೂಡ ಸ್ವಲ್ಪ ಚೇಂಜಸ್ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ. ಈವನ್ ರೋಹಿತ್ ಶರ್ಮಾಗೂ ಕೂಡ ಗಂಭೀರ್ ಅವರ ಕೆಲವು ನಿರ್ಧಾರಗಳು ಇಷ್ಟ ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಬಟ್ ಮೊದಲ ಸೀರೀಸ್ ಆಗಿರೋದ್ರಿಂದ ತೀರಾ ಚಕಾರ ಎತ್ತೋಕ್ಕೂ ಕೂಡ ರೋಹಿತ್ ಶರ್ಮಾ ಹೋಗಿಲ್ಲ. ಸೊ ಇದು ಚೇಂಜಸ್. ಇನ್ನು ಬೌಲಿಂಗ್ ಅಂತ ಬಂದಾಗ ಸ್ಟಿಲ್ ನಮ್ಮ ಪೇಸರ್ಸ್ ಏನಿದ್ದಾರೆ ಅವರು ಅಷ್ಟಾಗಿ ಕ್ಲಿಕ್ ಆಗಿಲ್ಲ. ಹರ್ಷದೀಪ್ ಹಾಗೆಯೇ ಸಿರಾಜ್ಗಂತೂ ಶ್ರೀಲಂಕಾ ಮೇಲೆ ಅದ್ಭುತವಾದಂಥ ಒಂದು ರೆಕಾರ್ಡ್ ಇದೆ ಸಿರಾಜ್ ಅವ್ರದ್ದು. ಸ್ಟಿಲ್ ನಾವು ಇದುವರೆಗೂ ಕೂಡ ಸಿರಾಜ್ ಅವರಿಂದ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸ್ಟಿಲ್ ಅಲ್ಲಿನ ಪಿಚ್ ಕೂಡ ತುಂಬ ಪೇಸ್ ಬೌಲಿಂಗ್ಗೆ ಸಹಾಯಕಾರಿಯಾಗಿಲ್ಲ. ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇತ್ತ ಸ್ಪಿನ್ ವಿಚಾರವಾಗಿ ಬರೋದಾದರೆ ಕುಲ್ದೀಪ್ ಅವರ ಅಬಿಲಿಟಿ ಏನಿದೆ ಅಷ್ಟರ ಮಟ್ಟಿಗೆ ಇನ್ನೂ ಕೂಡ ಅವ್ರ ವಿಕೆಟ್ಗಳು ಬರಬೇಕಾಗಿದೆ. ಇನ್ನು ಅಕ್ಸರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಅವ್ರ ಜೊತೆಗೆ ರಿಯಾನ್ ಪರಾಗ್ ಅವರು ಕೂಡ ಜಾಯ್ನ್ ಆದರೂ ಕೂಡ ಅಚ್ಚರಿಲ್ಲ ಇವತ್ತಿನ ಮ್ಯಾಚ್ನಲ್ಲಿ. ಜೊತೆಗೆ ನಮ್ಮ ಓವರಾಲ್ ಬ್ಯಾಟಿಂಗ್ ಲೈನಪ್ಪನ್ನು ನೋಡಿದ್ರೆ ಇಷ್ಟು ಚೇಂಜಸನ್ನು ನಾವು ನೋಡ್ಬೋದು. ಬೌಲಿಂಗ್ನಲ್ಲೂ ಕೂಡ ಏನಾದರೂ ಹರ್ಷಿತ್ ರಾಣಾಗೆ ಅವಕಾಶವನ್ನು ಕೊಡ್ತಾರಾ? ಯಾಕಂದರೆ ಗಂಭೀರ್ ಅವರ ಫೇವ್ರೇಟ್ ಆದಂಥ ಸ್ಟೂಡೆಂಟಲ್ಲಿ ಒಬ್ಬರು ಹರ್ಷಿತ್ ರಾಣಾ, ಕೋಲ್ಕತ್ತಾ ನೈಟ್ ರೈಡರ್ಸ್ನಲ್ಲಿ ಕೂಡ ಅವರು ಆಡಿದರು, ನೈಟ್ ರೈಡರ್ಸ್ನಲ್ಲಿ. ಸೊ ಆ ಕಾರಣಕ್ಕೆ ಏನಾದರೂ ಹರ್ಷಿತ್ ರಾಣಾ ಇವತ್ತು ಡೆಬ್ಯೂ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಬಟ್ ಸ್ಟಿಲ್ ಅದು 90% ಈಗ ಹೌದಾ ಇಲ್ವಾ ಅನ್ನೋ ಚರ್ಚೆಯಲ್ಲೇ ಇದೆ. ಸೊ ಇದೆಲ್ಲವೂ ಕೂಡ ಇವತ್ತಿನ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ ನೀವು ಏನು ಬದಲಾವಣೆಯನ್ನು ಬಯಸ್ತೀರಾ ಇವತ್ತಿನ ಮ್ಯಾಚ್ನಲ್ಲಿ, ಯಾರು ಬರಬೇಕು, ಯಾರನ್ನ ಹೊರಗಿಡಬೇಕು, ಇದರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು
ಮ್ಯಾಚ್ನ ಅಪ್ಡೇಟ್ ಜೊತೆಗೆ ಬಾಂಗ್ಲಾದೇಶದಲ್ಲಿ ಒಂದಷ್ಟು ವಿಚಾರಗಳಾಗ್ತಾ ಇದೆ. ಲಿಟನ್ ದಾಸ್ ಏನು ಕ್ರಿಕೆಟ್ ಪ್ಲೇಯರ್ ಇದ್ದಾರೆ, ಹಿಂದೂ ಮೂಲದವರು. ಸೊ ಅವರ ಮನೆ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ಒಂದು ವಿಚಾರ. ಬಟ್ ಸ್ಟಿಲ್ ಅದು ಇಲ್ಲ ಅಂತ ಅಲ್ಲಿನ ಒಂದಷ್ಟು ಹಿಂದೂ ನಾಯಕರು ಹೇಳ್ತಿದ್ದಾರೆ. ಅದು ಬೇರೆ ಮಶ್ರಫೆ ಮರ್ತಜಾ ಅವರ ಮನೆಯ ವಿಡಿಯೋ, ಏನು ಬೆಂಕಿ ಹೊತ್ಕೊಂಡಿರುವಂಥ ವಿಡಿಯೋ, ಅದು ಲಿಟನ್ ದಾಸ್ ಅವ್ರದ್ದು ಅಲ್ಲ ಅಂತ. ಸೊ ಈ ಮ್ಯಾಚ್ನ ಅಪ್ಡೇಟ್ ಜೊತೆಗೆ ಬಾಂಗ್ಲಾದ ಒಂದು ಅಪ್ಡೇಟ್ ಬಗ್ಗೆ ಕೂಡ ನಿಮಗೆ ನೀಡ್ತಾ ಇದ್ದೀವಿ, ಏನೇನು ಆಗ್ತಾ ಇದೆ ಅಂತ. ಸೊ ಓವರಾಲ್ ಇವತ್ತಿನ ಮ್ಯಾಚ್ ಭಾಳ ಎಕ್ಸೈಟಿಂಗ್ ಆಗಿರುತ್ತೆ. ನಾವು ಹರ್ಷದೀಪ್ ಒಂದು ಸಿಂಗಲ್ ತೆಗೊಂಡಿದ್ರೆ ಇವತ್ತು ಸಿರೀಸ್ ಗೆಲ್ಲೋದಕ್ಕೆ ನಾವು ಟಾರ್ಗೆಟ್ ಮಾಡ್ಬೋದಾಗಿತ್ತು. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದರೆ ನಾವು ಸಿರೀಸನ್ನು ಟೈ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಬೇಕಾಗಿದೆ. ಸೊ ಏನು ಬದಲಾವಣೆ ಆಗಬೇಕು ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.